ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಓವನಲ್ಲೂ ಮತ್ತು ಪಾತ್ರೆಯಲ್ಲೂ ಇಟ್ಟು ಮಾಡುವಂಥ ಆಪಲ್ ಕೇಕ್ ಮಾಡೋಣ. ತುಂಬಾ ಈಸಿಯಾಗಿ ಕ್ರಿಸ್ಮಸ್ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ ಈ ಕೇಕನ್ನು. ಈಸಿಯಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ಕೇಕು. ಕ್ರಿಸ್ಮಸ್ ಸ್ಪೆಷಲ್ ಸ್ಪಾಂಜ್ ಕೇಕು, ಆಪಲ್ ಕೇಕ್ ಇದನ್ನು ಮಾಡೋ ವಿಧಾನ ನೋಡೋಣ. ಅವನಲ್ಲೂ ಇಟ್ಟಿದ್ದೀನಿ ಇದನ್ನು, ಮತ್ತು ಪಾತ್ರೆಯಲ್ಲೂ ಬೇಯಿಸಿ ತೋರಿಸಿದ್ದೀನಿ. 2 ವಿಧಾನದಲ್ಲೂ ಇದನ್ನು ಮಾಡೋ ವಿಧಾನ ತೋರಿಸಿದ್ದೀನಿ. ಇಲ್ಲಿ 2 ಆಪಲ್ ತೊಗೊಂಡಿದ್ದೀನಿ. ಈ ಆಪಲ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ ಅಥವಾ ಮೀಡಿಯಮ್ ರವೆ ತೊಗೊಂಡ್ರೆ ಆಗುತ್ತೆ. ಇದು ಹಾಲಿನ ಪುಡಿ, ಸಕ್ಕರೆ ಎಲ್ಲ ಒಂದೊಂದು ಬೌಲಷ್ಟು ತೊಗೊಂಡಿದ್ದೀನಿ. ಇದು ಮೈದಾ ಹಿಟ್ಟು, ಮತ್ತು ಇಲ್ಲಿ ಹಾಲು ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಮತ್ತು ರಿಫೈಂಡ್ ಆಯಿಲು. ಇದು ಮೊಟ್ಟೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಹಾಗೇನೂ ಮಾಡ್ಬೋದು. ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು ಇವೆರಡೂ ಬೇಕಾಗುತ್ತೆ. ಮತ್ತು ಫುಡ್ ಕಲರ್ ತೊಗೊಂಡಿದ್ದೀನಿ ರೆಡ್ಡು. ಆಪಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೋಣ. ಇದಕ್ಕೇ ರವೆನೂ ಸೇರಿಸ್ಕೊಂಬಿಡೋಣ. ಒಂದು 1/4 ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟೇ ಹಾಲಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಇದು ರಿಫೈಂಡ್ ಆಯಿಲು, ಯಾವುದೇ ಥರದ ಸ್ಮೆಲ್ ಇಲ್ಲದೆ ಇರೋವಂಥ ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಲು ಹಾಕ್ಕೊಳ್ಳೋಣ, ಅರ್ಧ ಕಪ್ಪಷ್ಟು ಹಾಕಿ ಇದನ್ನು ಮಿಕ್ಸಿಲಿ ರೌಂಡ್ ಮಾಡೋಣ. ನೋಡಿ ಹಾಕ್ಕೊಳ್ಳೋಣ. ಹಾಲು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಈಗ ಮೈದಾ ಹಿಟ್ಟನ್ನು ಜರಡಿ ಹಾಕ್ಕೊಳ್ಳೋಣ. ಇಲ್ಲಿ 1 ಕಪ್ಪಷ್ಟೇ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು, ಇದಕ್ಕೇ ಸ್ವಲ್ಪ ಫುಡ್ ಕಲರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಜರಡಿ ಇಟ್ಕೊಳ್ಳೋಣ. ಇದರಲ್ಲಿರೋ ಗಂಟು ಏನಾದರೂ ಇದ್ದರೆ ಹೋಗುತ್ತೆ. ಜರಡಿ ಆದಮೇಲೆ ರುಬ್ಕೊಂಡಂಥ ಹಾಲಿನ ಪುಡಿ ಮತ್ತು ಹಾಲನ್ನು ಈ ಜಾರಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಗಟ್ಟಿ ಆಗುತ್ತೆ ಅಂತ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕನ್ನು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ವಿಸ್ಕರಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಾನು ವಿಸ್ಕರ್ ತೊಗೊಂಡು ನೀಟಾಗೆ ಫಾಸ್ಟಾಗೆ ಮಿಕ್ಸ್ ಮಾಡ್ತೀನಿ. ಒಂದೇ ಡೈರೆಕ್ಷನಲ್ಲಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಕೇಕು ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋವಂಥ ಕ್ರಿಸ್ಮಸ್ ಸ್ಪೆಷಲ್ ಆಪಲ್ ಕೇಕು. ಚೆನ್ನಾಗೆ ಮಿಕ್ಸ್ ಮಾಡೋಣ. ಆಪಲ್ನ ಇಲ್ಲಿ ರುಬ್ಬಿ ಹಾಕಿದ್ದೀನಿ. ಇದಕ್ಕೆ ಹಾಲು ಮತ್ತು ಮಿಕ್ಸರ್ ಜಾರಿಗೆ ಹಾಕಿದ್ದ ಮಿಕ್ಸನ್ನು ಮತ್ತೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಇದು ಸ್ವಲ್ಪ ತೆಳುವಾಗೆ ಬರಬೇಕು. ದೋಸೆ ಹಿಟ್ಟಿನ ಬ್ಯಾಟರ್ ಥರ ಬರಬೇಕಿದು. ಚೆನ್ನಾಗಿ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸುಮಾರು ಒಂದು 5 ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ದೀನಿ ನಾನು ಇದನ್ನು. ಈ ಥರ ಬಂದಿದೆ ನೋಡಿ. ಈ ಥರ ತುಂಬ ಗಟ್ಟಿನೂ ಅಲ್ಲ, ತೆಳುನೂ ಅಲ್ಲ. ಇದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕೇಕ್ ಬೇಯಲಿಕ್ಕೆ ಕೇಕ್ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಚೆನ್ನಾಗೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು, ಈ ಥರ ಸೈಡ್ಸ್ ಎಲ್ಲ. ಮತ್ತು ಇದಕ್ಕೇ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡೋಣ. ಆಯಿಲ್ ಹಚ್ಚಿ ಮೈದಾ ಹಿಟ್ಟು ಹಾಕ್ಬೇಕು ಮೇಲೆ ಸ್ವಲ್ಪ. ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿ ಅದನ್ನು ಟ್ಯಾಪ್ ಮಾಡ್ಕೋಬೇಕು. ಮಾಡಿ ಆದಮೇಲೆ ಈ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು 1-2 ಸಾರಿ ಟ್ಯಾಪ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಎಲ್ಲ ಹೋಗಿ ಕೇಕ್ ಚೆನ್ನಾಗಿ ಬೇಕಾಗುತ್ತೆ. ಇದಕ್ಕೆ ಟೂಟಿ ಫ್ರೂಟಿ ಹಾಕ್ಕೊಳ್ಳೋಣ ಮೇಲಿಂದ ಸ್ವಲ್ಪ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ನಡೆಯುತ್ತೆ. ಒಂದು ಪಾತ್ರೆನಕ್ಕೆ ಒಂದು ಸ್ಟ್ಯಾಂಡ್ ಹಾಕಿ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಹೀಟ್ ಆಗಿದೆ. ಈ ಹಿಟ್ಟಾದಮೇಲೆ ಇದಕ್ಕೆ ಕೇಕ್ ಬ್ಯಾಟರ್ನ ಇದಕ್ಕೆ ಇಟ್ಕೊಳ್ಳೋಣ. ಸುಮಾರು 1 ಗಂಟೆ ಬೇಯಿಸಿದ್ದೀನಿ ನಾನು ಈ ಕೇಕನ್ನು. 1 ಗಂಟೆಗಳ ಕಾಲ ಬೇಯಿಸೋಣ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಇದನ್ನು ಮೈಕ್ರೋ ಓವನಲ್ಲಿ ಇಡೋಣ. ಒಂದು ಬೌಲಿಗೆ ಮತ್ತೆ ಆಯಿಲ್ ಹಚ್ಕೊಂಡು ಅದಕ್ಕೂ ಮೈದಾ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ ಮಿಕ್ಕಿರೋವಂಥ ಈ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಮೈಕ್ರೋ ಓವನಲ್ಲಿಟ್ಟು ಬೇಯಿಸೋಣ.
ಎರಡು ಒಂದೇ ಟೈಮಲ್ಲೇ ಬೇಯುತ್ತೆ. ಮೇಲೆ ಒಂದು ಸ್ವಲ್ಪ ಆಪಲ್ ಪೀಸಸ್ಸು ಇಡ್ತಾಯಿದ್ದೀನಿ ಡೆಕೋರೇಷನ್ಗೆ. ಸ್ವಲ್ಪ ಟೂಟಿ ಫ್ರೂಟಿ. ಇದನ್ನು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ರಿಂದ 25 ನಿಮಿಷ ಬೇಯಿಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಮೈಕ್ರೋ ಓವನಲ್ಲಿ ಈ ಫ್ರೀ ಹೀಟ್ ಆಗಿರೋವಂಥ ಮೈಕ್ರೋ ಓವನ್ಗೆ ಇಡ್ತಾಯಿದ್ದೀನಿ. ಇದನ್ನು ಫ್ರೀ ಹೀಟ್ ಮಾಡೇ ಇಡಬೇಕು, ಇಲ್ಲದಿದ್ದರೆ ಕೇಕ್ ಚೆನ್ನಾಗಿ ಬೇಕಾಗಲ್ಲ. 180 ಡಿಗ್ರಿಲಿ ಸುಮಾರು 20 ರಿಂದ 25 ಮಿನಿಟ್ಸ್ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ ಈಗ ಬೆಂದಿದೆ. ಇದನ್ನು ಹೊರಗಡೆ ತಗೊಳ್ಳೋಣ, ತುಂಬ ಹೀಟ್ ಇರುತ್ತೆ. ಈ ಕಡೆ ಪಾತ್ರೆಯಲ್ಲಿ ಬೇಯಿಸೋಕೆ ಇಟ್ಟಂಥ ಕೇಕೂ ಬೇಯ್ತಾ ಬಂದಿದೆ. ಒಂದು ಟೂತ್ ಪಿಕ್ಕಲ್ಲಿ ಈ ಥರ ಒಳಗಡೆ ಇಟ್ಟು ತೆಗೆದು ನೋಡಿದ್ರೆ ಅದಕ್ಕೇನು ಅಂಟ್ಕೊಂಡೇ ಬಂದರೆ ಬೆಂದಿದೆ ಅಂತ ಅರ್ಥ. ಸುಮಾರು 1 ಗಂಟೆಗಳ ಕಾಲ ಬೇಯಿಸಿದ್ದೀನಿ ನಾನು ಈ ಕೇಕನ್ನು. ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ, ನೀಟಾಗಿ ಬೆಂದಿದೆ. ಇದನ್ನು ಹೊರಗಡೆ ತಗೊಳ್ಳೋಣ. ಇದು ಮೈಕ್ರೋ ಓವನಲ್ಲಿ ಇಟ್ಟೋಂಥ ಕೇಕು, ಇದು ಪಾತ್ರೆಯಲ್ಲಿ ಬೇಯಿಸಿದಂಥ ಕೇಕು. ಎರಡು ಒಂದೇ ಸರಿ ಚೆನ್ನಾಗಿ ಬೆಂದಿದೆ. ಇದು 1-2 ಗಂಟೆಗಳ ಕಾಲ ತಣ್ಣಗಾಗಬೇಕು. ಆದಮೇಲೆ ಇದನ್ನು ತೆಕ್ಕೋಬೇಕು. ಬಿಸಿ ಇದ್ದಾಗ ತೆಗಿಬಾರ್ದು, ಕಟ್ಟಾಗತ್ತೆ. 1 ಗಂಟೆ ಹಾಗೆ ಇಟ್ಟು ನಾನು ಇದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪಾಂಜ್ ಥರ ಬಂದಿದೆ ಈ ಕೇಕು. ಕ್ರಿಸ್ಮಸ್ ಕೇಕು, ಸ್ಪೆಷಲ್ ಆದ ಕೇಕ್ ಇದು. ಚೆನ್ನಾಗಿ ಬಂದಿದೆ, ಸ್ಪಾಂಜಿ ಥರ ಇದೆ. ಇದು ಟೇಸ್ಟು ಹಾಗೆ ಚೆನ್ನಾಗಿತ್ತು. ಈ ಥರ ಮನೆಯಲ್ಲಿ ಹೆಲ್ದಿಯಾಗಿ ಆಪಲ್ ಬೆಳೆಸ್ಕೊಂಡು ಮಾಡಿರೋವಂಥ ಕೇಕ್ ಇದು. ಇದನ್ನು ಕಟ್ ಮಾಡೋಣ. ಮೈಕ್ರೋ ಓವನಲ್ಲಿ ಇಟ್ಟಿರುವಂಥದ್ದನ್ನು ನೀಟಾಗಿ ಕಟ್ಟಾಗ್ತಿದೆ. ಸ್ಪಾಂಜಿ ಥರ ಬಂದಿದೆ. ತುಂಬ ಸುಲಭವಾಗಿ ಮನೇಲಿ ಈಸಿಯಾಗಿ ಮಾಡ್ಕೊಳೋವಂಥ ಆಪಲ್ ಕೇಕು. ಆಪಲ್ ಬಳಸ್ಕೊಂಡು ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ಇಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲನೂ ಬಳಸ್ಕೋಬೋದು. ಸ್ಪಾಂಜಿಯಾಗಿ ಬಂದಿದೆ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ. ಇದು ಟೇಸ್ಟೂ ಹಾಗೆ ಇತ್ತು, ತುಂಬ ಚೆನ್ನಾಗಿತ್ತು. ಸ್ಪಾಂಜ್ ಆದಂಥ ಕೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.